ನಮಸ್ಕಾರ ರೀ ನನ್ನೆಲ್ಲ ಕಾರ ಮಂದಿಗೆ. ನಾವಿವತ್ತು ಬಂದಿರೋ ಶಿವ ಮಂದಿರಕ್ಕೆ ಬಂದೀವಿ. ಎದಕ್ಕೆ ಬಂದೀವಿ ಅಂದ್ರೆ ಮೀನಾ ಹಿಡಕ್ಕೆ ಬಂದೀವಿ. ನಮಗೂ ಖಾಲಿ ಕೆಲಸ ಇಲ್ಲ, ಏನೂ ಇಲ್ಲ. ಇಲ್ಲಿ ನೋಡ್ಲಿ ನಮ್ಮ ಅಣ್ಣಾರು ಅದಾರ. ಬಸವಣ್ಣ ರಾಜು ಮೀನಾ ಹಿಡಕ್ಕೆ ಬಂದೀವಿ ನಾವೀಗ. ಗಾಳನೂ ತಂದೀವಿ. ಗಾಳ ಎಲ್ಲಿದು ತಡಿ. ಹಾಂ, ಗಾಳ ತಂದೀವಿ. ಒಂದು ಕಟ್ಗೆ ಕಟ್ಟಿ ಕಾಟ ಗಾಳ ಹಿಡಿದೀವಿ ನಾವೀಗ. ಬಾ ಅಣ್ಣ. ನೋಡ್ರಿ, ಈಗ ನಾವೀಗ ಮೈದಾ ಹಿಟ್ಟು ಕಲ್ಸಾಕತ್ತೀವಿ ಮೀನಕ್ಕೆ. ತತ್ತಿ ತತ್ತಿ ಕುಡ್ದು ಬಿಡು. ಜಿಗ ಜಿಗ ಹಿಂಗ ಮಾಡಿ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಕಲಸ ದೇಸಿ ಎಲ್ಲ ಹಳಕಾಯಿ ಹೋಗ್ತು ಹೋಗೋದು. ಕಲ್ಲಿ ಮೇಲೆ ಕಲ್ತಿದ್ದಾನೆ. ಗಾಳ ಗಿಳ ಕಟ್ರಿ. ನೋಡಿಲ್ಲ ಮಣ್ಣಾರ ಗಾಳ ಕಟ್ಟಕತ್ತಾರ. ಹೋಗೋ ಒಂದೊಂದು ಮಳೆನ ಬಂತು. ನಮ್ಮ ನಸೀಬರ ಚಲೋ ಇಲ್ಲೋ ಬಸವಣ್ಣ ಕರಂದ್ರ. ಮಳೆನ ಬಂತು. ನಡೀತೈತೆನಾ? ನಡೀತೈತಿ. ಹೌದಾ? ಹೌದು. ಹೌದು. ನೋಡ್ರಿ, ಈಗ ಅಲ್ಲಿ ಮಳೆ ಹತ್ತಿದ ಆಕಾರ ನಾವು ನೋಡ್ರಿ ಎಲ್ಲಿ ದಪ್ಪಿಸ್ಕೊಂಡ್ವಿ. ರಾಜು ಯಪ್ಪ ಹಾಗೆ ಇದ್ದವು ಮರ ಇದ್ರಾಗ. ಮಳೆ ಅಂತೂ ಹೋತು. ಮೀನಾ ಹಿಡಿಯಕ್ಕೆ ಹೊಂಟೀವಿ ಈಗ ನಾವು. ಬಸವಣ್ಣ ಒಂದರ ಸಿಗ್ತಾನೆ ಮೀನಾ? ನಮ್ಮ ಹಣೆ ಬರೋಕ್ಕೆ ಮೀನು ಸಿಗುತ್ತಾವೋ ಏನು ಹುಳ ಸಿಗುತ್ತಾವೋ ಒಂದೂ ಗೊತ್ತಿಲ್ಲ. ರಾಜು ನಿಂದು ಆಟ ಆಳ ಹಣೆ ಬರ ನಂಗೆ ಗೊತ್ತೈತೆ. ತಡ್ರಿ ಈಗ ಬರ್ರಿ, ಈಗ ಮೀನಕ್ಕೆ ಗಾಳ ಹೋಗಿ ಅಯ್ಯಪ್ಪ ಅಂದ್ರೆ ಸ್ಟ್ಯಾಂಡ್ ಬೈ ಮೌಂಟೇನ್. ನನಗಂತೂ ಇನ್ನೂ ಮೀನು ಸಿಕ್ಕಿಲ್ಲ. ನಮ್ಮ ತಮ್ಮಗರು ಸಿಕ್ಕವ್ ನೋಡೋಣ ತಡಿ. ರಾಜು ನಿನ್ನ ಮುಖ ದರ್ಶನವನ್ನು ಮಾಡು. ಸಿಕ್ಕೋಣ ಒಂದರ ಸಿಕ್ಕವು. 35 ಕೆಜಿ ಐತೆ. ಒಂದು ಎಷ್ಟೈತಿ? ಯಾತ್ ನೀನ 35 ಕೆಜಿ ಐತದೆ. ಇಲ್ಲೇ ಹೋಗ್ಯೋ ದೂರತ. ಆ ಒಂದು, ಆ ಎರಡು, ಆ ಮೂರು ಗತ್ ನೋಡಿಲ್ಲೇ. ಮೀನಂತರೂ ಸಿಗ್ಲಿಲ್ಲ ನಮಗ. ಈಗ ನಮ್ಮ ತಮ್ಮ ಏಡಿ ಬಾಯಣ್ಣ ಅಂತ ಕರ್ಕೊಂಡು ಹೊಂಟಾನ. ಇಡೀ ಇಂಥ ಕಲ್ಲ ಕರ್ಕೊಂಡು ಹೊಂಟಾನ. ಏಡಿ ಸಿಗುತ್ತಾವೋ ಏನು ಮಂಗ್ಯಾನ ಹುಳ ಸಿಗುತ್ತಾವೋ ಒಂದು ತಿಳಿಯವಲ್ದಾಗೈತೆ ನಮ್ಗೆ. ತೋರ್ಸ ಎಲ್ಲಿ ಏಡಿ? ಅರ್ಥ ಆಯ್ತು ಅನ್ಸುತ್ತೆ. ಈಗ ಎಚ್ಚಕ ಸಾಯ ಹೊಡೆದಿವೋ ತಪ್ಪು. ಹೋಗು. ಲೈಟಾ ದಾಟ್ಯದ ನಾ ದಾಟೋದ ಪದ್ಧತಿ ಐತಿ. ಅವನಂಗೆ ಮಾಡೋಲ್ಲ.
ಬಾ ನಡೀತೈತಿ. ಸಿಗ್ತಾ ಏಡಿನೂ ಸಿಗಲಿಲ್ಲ, ಒಂದು ಹುಳನೂ ಸಿಗಲಿಲ್ಲ. ಇವ ಅಣ್ಣ ಏಡಿ ಹಿಡಿತೀನಿ ಅಂತ ಏಡಿ ಕಲ್ಲ ಕಿತ್ತು ಹೊತ್ಕೊಂಡ್ಬಿದ್ದು ಬಂದಾನ. ಬಾ ಅವ ನಮ್ಮನ ಬಸವಣ್ಣ ಮೀನಾ ಹಿಡ್ದಾನ, ಏನು ಮೊಸರು ಹಿಡ್ದಾನ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಸಿಕ್ಕವಣ ಏನು ಅಂದಾರ ಮೀನಾ? ಹಾಂ ಬಟ್ಟಿ ಮಗಂದ ಹಾಂ ಬರ್ತಾವ, ಹಾಂ ಊಟ ಮಾಡಬೇಕು. ಹಾಂ ಬಂದ ಒಂದ್ಸರಿ ಇದಾಗತ್ತಂದ ನೆವರ ಬರ್ತೀನಿ. ಏಯ್ ಅಲ್ಲ ಕಟ್ಟಿ ಕಟ್ಟಿ ನೋಡ ಮೀನು ಬಿದ್ದಿರ್ಬೇಕಾ? ತಡಿ ತಡಿ ಚೆಕ್ ಮಾಡ್ತಾವ ಹೋಗ. ಆಯ್ತ ಅಯ್ಯೋ ನಾನು 20 90 kg ಮೀನ. ಅಣ್ಣ ನಮ್ಮ ಹಣೆ ಬರ ಸುದ್ದಿಲ್ಲ, ಹಣೆ ಬರ ಸುದ್ದಿಲ್ಲ ನಮ್ದು. ಹೋಗ ಮರ ಇಲ್ಲ ಅಣ್ಣಾರ ಮೀನ ಸಿಕ್ಕವಂಗೆ ಕೇಳೋನ್ ತಡಿ. ನಮ್ಮ ಹಣೆ ಬರ್ಕಂತರೂ ಒಂದು ಮೀನು ಸಿಕ್ಕೇ ಇಲ್ಲ. ಏನು ಮೀನು ಸಿಕ್ಕವನೇನ? ಒಂದೇ ಸಿಕ್ಕೈತೆ. ನಮ್ಮ ಹಣೆ ಬರಕ್ಕೆ ಒಂದು ಸಿಗೋವಲ್ಲು. ಶೇ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಣ್ಣ ಕಾಸಲ್ಲ ಮಿಕ್ಕೆ ಹೋದ್ ನಾವು ಸುಮ್ಮ ಮನೆಗೆ ಹೋಗಿ ಊಟ ಮಾಡಿ ಮುಕ್ಕೊಂಬಿಡ್ತೀವಪ್ಪ. ಯಪ್ಪ ರಾಜಪ್ಪ ಮಳಿನ ಬಂತು, ಬಾ ಈಗಿದ ನಮ್ಮ ಚಾಟು. ಫೂಲ್ನಾಗ ಬಂದು ಕುಂತೀವಿ ಮಳಿ ಇದ್ದಿದ್ದಕ್ಕ. ಏ ರಾಜು ಬಾರು, ಬಾ 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 ಒಳಗಡೆ ಬಾ ನೀನೊಬ್ಬವ. ಚಾಟ್ ಭಾರಿ ಐತಲ್ಲ. ಹೇ ಅನ್ನ ಮತ್ತು ಚಾಟ್ ಸತ್ತಪ್ಪ ಅಪ್ಪ. ಅವ ಬರ್ಲೋ ಬಸವಣ್ಣ. ಒಗಿಯೋ ಬಸವಣ್ಣ, ನಮ್ಮ ಹಣೆ ಬರಕ್ಕೆ ಮೀನಲ್ಲ, ಒಂದು ಕಾಪ್ಯಾರ ಸಿಗ್ತಾವಿಲ್ಲ ನೋಡು. ಆ ಬಸವಣ್ಣ, ಓಯ್ ಕಾಪ್ಯಾರ ಸಿಗ್ತಾವ ನೋಡು. ಮೀನು ಸಿಗೋಲ್ಲ, ಮನೆ ಬರಕ್ಕೆ ಏನೂ ಸಿಗೋಲ್ಲ. ತಡಿ ಇಷ್ಟ ಹೊಯ್ಕೊಂತ ಹೋಗೋದ. ಇಲ್ಲಿ ನೋಡಿಲ್ಲ ಬ್ರಿಡ್ಜ್ ಹಂಗೈತಿ ನೀರಿಂದ. ಹಾಂ ಹಿಟ್ಟು ಕೊಡಪ್ಪ, ಈ ಬಜ್ಜಿ ಮಾಡ್ತಾನೆ, ಇಲ್ಲೇ ಬಜ್ಜಿ ಕರಿತಾನ. ತಾ ಇಡ್ತಾ ನಮ್ಮ ಹಣೆ ಬರ್ನ ಸಾಧ್ಯಲ್ಲಪ್ಪ. ಯಪ್ಪ ಬರೀ ಮಳಿನ ಬಂತು, ಬಿಸಿಲಂತ. ಏಯ್ ಮಳಿ ನೋಡು. ಏ ಹೌದು, ಏನು ಮಳಿನ ಇಲ್ಲ. ಬಾರ ರಾಜಪ್ಪ ಬಾ. ಹಾಂ ನೋಡಿದೆ ಯವ್ವು ಕಾಲ ಯಪ್ಪು ರಾಡಿ. ಶೇ ಮಣ್ಣ ಇರಲಿ ಅಲ್ಲೋ. ಅವ್ರು ಎಂತೆಂಥ ಮೀನು ಸಿಕ್ಕೋ ಹೋಮ್ರ, ನಮ್ಗೆ ಏನಾಗಿತ್ತು ಹೋಮ್ರ? ಅಯ್ಯೋ ಅವನು ಕಷ್ಟಪಟ್ರು, ಅವರು ಕಷ್ಟಪಟ್ಟು ನಮಗೆ ಕಷ್ಟ ಅಲ್ಲ, ಏನು ಕೆಲಸ ಆಗವಲ್ದು. ಮಳಿ ಗಾಣ ತಗೋ ಹೋಗಮ್ಮ. ನಮ್ಮ ಹಣೆ ಬರ್ಕಂತೂ ಒಂದು ಮೀನು ಸಿಗಲೇ ಇಲ್ಲ. ಸಿಕ್ತಾ ಮೀನು ಸಿಕ್ಕೋ ಒಂದರ? ಏ ಇದು ಏನಿದು ಮಣ್ಣು? ನೀನು ಹಣೆ ಬರ ಸಿಗಲೇ ಇಲ್ಲಲ್ಲ ಒಂದು ನಿಂಗೆ. ಹಾಂ ಸರಿ ಈ ಕಡೆ ಸರಿ. ನೋಡಿಲ್ಲ ಎಂಥ ಮೀನು ಸಿಕ್ಕೈತೆ ರಾಜಪ್ಪ. ಹಾಂ ನಿಂಗೆ ಸಿಕ್ಕೈತೆ. ನಮ್ಮ ಮನೆ ಬರೋಕೆ ಒಂದು ಸಿಕ್ಕಿಲ್ಲ. ಮೀನಾನು ಹಿಡ್ದಿದ್ದಾತು, ಎಲ್ಲ ಆತು, ಮಳೆನೂ ನಿಂತೈತಿ ಈಗ. ಅಪ್ಪ ನೋಡಿಲ್ಲ ಇವತ್ತು ಬಾ ನೋಡಿಲ್ಲ ಇವ ಹಿಂಡ್ ಹಾಕಂದ್ರೆ ಟೆವಲ್ ಇಲ್ಲಿ ಹಾಕ್ಯಾನ. ತಲೆ ಮ್ಯಾಗಲ್ಲ, ಇದ್ರ ಮ್ಯಾಗ ಹಾಕೋ. ಗಿರ್ಮಿಟ್ ತಿನ್ನಕ್ಕೆ ಬಂದೆ ನೋಡಿ. ಈಗ ನಮ್ಮ ಮನೆ ಬರ್ಕ ಏನೂ ಸಿಗಲಿಲ್ಲ. ಸಿಕ್ಕಿದ್ದೊಂದ ಈಗ ಗಿರ್ಮಿಟ್
ಗಿರ್ಮಿಟನ್ನು ಬಂದೈತಿ ಈಗ ತಿನ್ನೋದೊಂದ ಸೊನ್ನೆ ತಿನ್ನಪ್ಪ ಅಂದ್ರೆ ಇಲ್ಲಿ ಕಾಲ್ ಮಾಡು ಮೆಸೇಜ್ ಮಾಡು ಇರ್ಲ ತಿನ್ನ ಗಂಡ ಮಕ್ಕಳು ಖಾರ ನಿನಗ ಅವಾಗ ಖಾರ ಆಗಿಲ್ಲ ನಿನಗ ಖಾರ ಆಗೈತಿ ಎಂತಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.